ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಕುಪ್ಪೈಮೇನಿ ಎಕ್ಸ್ಟ್ರಾಕ್ಟ್ ತಕ್ಕೊಂಡು ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಹೇಗೆ ಸೋಪ್ ಮಾಡೋದು ಅಂತ ಇಲ್ಲಿ ನಾನು ಕ್ವಿಕ್ಕಾಗಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಮತ್ತು ಈ ಸೋಪನ್ನ ಯಾರೆಲ್ಲ ಯೂಸ್ ಮಾಡ್ಬೋದು, ಕುಪ್ಪೈಮೇನಿ ಬೆನಿಫಿಟ್ಸ್ ಏನು ಸ್ಕಿನ್‌ಗೆ ಅನ್ನೋದು ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಆಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ನಾನಿಲ್ಲಿ ಕೊಕೊನಟ್ ಆಯಿಲು, ಕ್ಯಾಸ್ಟರ್ ಆಯಿಲು, ಪಾಮ್ ಆಯಿಲು, ಸನ್‌ಫ್ಲವರ್ ಆಯಿಲು, ಆಲಿವ್ ಆಯಿಲ್ ಈ ಥರ ಮಲ್ಟಿಪಲ್ ಆಯಿಲ್‌ನ ಯೂಸ್ ಮಾಡಿ ಇವತ್ತು ನಾನು ಸೋಪ್ ಮಾಡ್ತಾ ಇದ್ದೀನಿ. ಏಕೆಂದರೆ ಎಲ್ಲ ಆಯಿಲ್‌ದು ಬೆನಿಫಿಟ್ಟು ಸ್ಕಿನ್‌ಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಆಯಿಲ್‌ಗಳನ್ನೆಲ್ಲ ಹಾಕಾದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಕೊಡಿ. ಏಕೆಂದರೆ ಎಲ್ಲ ಆಯಿಲ್‌ಗಳು ನೀಟಾಗಿ ಬ್ಲೆಂಡ್ ಆಗಬೇಕು. ಸೊ ನಿಮಗೆ ಬ್ಲೆಂಡ್ ಆಗಿದೆ ಅಂದಮೇಲೆ ನಾನಿಲ್ಲಿ ಎಕ್ಸ್ಟ್ರಾಕ್ಟು ತಗೋತಾ ಇದ್ದೀನಿ. ಪ್ಲಸ್ ಪೌಡರ್ ಕುಪ್ಪೈಮೇನಿ ಪೌಡರ್ ತಗೋತಾ ಇದ್ದೀನಿ. ಇದು ನಾನೇ ಮಾಡಿಟ್ಕೊಂಡಿರೋದು. ನಿಮಗೆ ಕನ್ನಡದಲ್ಲಿ ಕುಪ್ಪೈಮೇನಿ ಅನ್ನೋ ಸೊಪ್ಪಿಗೆ ಕುಪ್ಪೆ ಸೊಪ್ಪು ಅಂತಾರೆ. ರೋಡ್ ಸೈಡೆಲ್ಲ ನಿಮಗೆ ಆರಾಮಾಗಿ ಈ ಸೊಪ್ಪು ಸಿಗುತ್ತೆ. ನಂದೊಂದು ಲಾಸ್ಟ್ ವಿಡಿಯೋದಲ್ಲಿ ಸೊಪ್ಪು ಹೇಗಿರುತ್ತೆ, ಅದನ್ನು ಐಸ್ ಕ್ಯೂಬ್ ಮಾಡ್ಕೊಳ್ಳೋದಾದರೆ ಹೇಗೆ ಮಾಡ್ಕೊಬೋದು ಅಂತ ಕೂಡ ತೋರಿಸಿದ್ದೀನಿ. ಇನ್ನೊಂದು ಸೋಪ್ ಮೇಕಿಂಗ್ ವಿಡಿಯೋದಲ್ಲಿ ನೀವು ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಆ ಸೋಪು ಹೇಗಿರುತ್ತೆ ಅಂತ. ಮತ್ತು ಇದು ಬೆನಿಫಿಟ್ಸ್ ಏನಂದರೆ ನಿಮಗೆ ತುಂಬ ಪಿಂಪಲ್ ಇದ್ದರೆ ಪಿಂಪಲ್ ಹೋಗುತ್ತೆ ಈ ಸೋಪನ್ನು ಯೂಸ್ ಮಾಡೋದ್ರಿಂದ. ಮತ್ತು ಈ ಸೋಪನ್ನು ಆಯಿಲ್ ಸ್ಕಿನ್ ಇದ್ದವರು ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾರ್ಮಲ್ ಸ್ಕಿನ್ನೇ ಬಟ್ ಪಿಂಪಲ್ ಇದೆ ಅಂತ ಇದ್ದರೆ ಅಂಥವರು ಕೂಡ ಈ ಸೋಪನ್ನು ಯೂಸ್ ಮಾಡ್ಬೋದು. ಕಲೆಗಳನ್ನೆಲ್ಲ ಹೋಗಿಸ್ತದೆ. ಸೊ ಇವಾಗ ನೋಡಿ ನಾನೇನು ಎಕ್ಸ್ಟ್ರಾಕ್ಟ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಕಾಸ್ಟಿಕ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಐಸ್ ಕ್ಯೂಬ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು. ಅದಕ್ಕೆ ಡೈರೆಕ್ಟ್ ಕಾಸ್ಟಿಕ್ ಸೋಡಾ ಹಾಕಿ. ಸಪೋಸ್ ನಿಮ್ಮ ಹತ್ರ ಫ್ರಿಡ್ಜ್ ಇಲ್ಲ ಅಂದಾಗ ನೀವೇನು ಮಾಡಿ ಅಂದರೆ ವಾಟರಲ್ಲಿ ಕಾಸ್ಟಿಕ್ ಸೋಡಾ ಹಾಕಿ ಡಿಸಾಲ್ವ್ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಅದಕ್ಕೆ ಏನು ಎಕ್ಸ್ಟ್ರಾಕ್ಟ್ ಇರುತ್ತೆ ಕೊಪ್ಪೈಮೇನಿ ರಸ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಏನು ಪರ್ಸೆಂಟೇಜ್ ಇರುತ್ತೆ ಅದೇ ಪರ್ಸೆಂಟೇಜಲ್ಲಿ ಮಾಡಬೇಕು, ಎಕ್ಸ್ಟ್ರಾ ತಗೋಬಾರ್ದು. ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದು ಸತಿ ನೀಟಾಗಿ ಈ ಥರ ಆಯಿಲಲ್ಲಿ ಸೋಸ್ಕೊಳ್ಳಿ. ಸೋಸಿ ಆದಮೇಲೆ ನೀವು ಇದನ್ನು ಮತ್ತೊಂದು ಸತಿ ಬ್ಲೆಂಡ್ ಮಾಡಿ. ಏಕೆ ಅಂತಂದರೆ ಇಲ್ಲಿ ಆಯಿಲು ಮತ್ತು ಲೈ ಸೊಲ್ಯೂಷನ್ನು 2 ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗಿ ಅದು ಒಂದು ನಿಮಗೆ ಕನ್ಸಿಸ್ಟೆನ್ಸಿ ಬರಬೇಕು, ಬಟರ್ ಕನ್ಸಿಸ್ಟೆನ್ಸಿ. ಅಲ್ಲಿವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಿ. ಈ ಸೋಪು ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಜನ ಪಿಂಪಲ್ಲು, ಕಲೆ ಇರುತ್ತೆ ಅಂತ ಟೀನೇಜಲ್ಲಿ ಇರೋರು ಹೇಳ್ತಾ ಇರ್ತಾರಲ್ಲ, ಅಂಥವರು ಯೂಸ್ ಮಾಡಿದರೆ ಪಿಂಪಲ್ ಎಲ್ಲ ನ್ಯಾಚುರಲ್ ಆಗಿ ಹೋಗುತ್ತೆ. ನಾನಿಲ್ಲಿ ಸ್ಮೆಲ್ಗೋಸ್ಕರ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಸೆನ್ಷಿಯಲ್ ಆಯಿಲ್ದು ಪ್ರಾಪರ್ಟೀಸು ಕೂಡ ನಿಮ್ಮ ಸ್ಕಿನ್‌ಗೆ ಬೆನಿಫಿಟ್ ಕೊಡುತ್ತೆ. ತುಂಬ ಜನ ಫ್ರೇಗ್ರೆನ್ಸ್ ಯೂಸ್ ಮಾಡ್ತಾರೆ. ಬಟ್ ಫ್ರೇಗ್ರೆನ್ಸು ನಿಮ್ಗೆ ಯಾವುದೇ ಬೆನಿಫಿಟ್ ಕೊಡಲ್ಲ ಸ್ಕಿನ್‌ಗೆ. ಜಸ್ಟ್ ಸ್ಮೆಲ್ಗಷ್ಟೇ ಯೂಸ್ ಮಾಡ್ತಾರೆ ಮತ್ತು ಅದು ನ್ಯಾಚುರಲ್ ಅಲ್ಲ. ಎಸೆನ್ಷಿಯಲ್ ಆಯಿಲ್ ಆದರೆ ನಿಮಗೆ ನ್ಯಾಚುರಲ್ ಆಗಿರುತ್ತೆ ಮತ್ತು ಅದ್ರದ್ದು ಬೆನಿಫಿಟ್ ಕೂಡ ನಿಮಗೆ ಸ್ಕಿನ್‌ಗೆ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್‌ನ ಚೂಸ್ ಮಾಡಿದ್ದೀನಿ. ಅದಾದಮೇಲೆ ಅದು ಬಟರ್ ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ನಾನಿಲ್ಲಿ 1.5 ಕೆಜಿ ಮೋಲ್ಡ್ ಇದೆ ನಮ್ಮ ಹತ್ರ, ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮ ಹತ್ರ 100 ಗ್ರಾಮ್ ಮೋಲ್ಡ್ಗಳಿದ್ದರೆ ಅದಕ್ಕೂ ಕೂಡ ನೀವು ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ಇದನ್ನು ನೀವು 24 ಅವರ್ ಕ್ಯೂರಿಂಗಿಗೆ ಎತ್ತಿಟ್ಬಿಡಿ. 24 ಅವರ್ ಆದಮೇಲೆ ಇದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಡಿಮೋಲ್ಡ್ ಮಾಡಿ ಇದನ್ನು ನಾನು ಕಟ್ ಮಾಡಿ 40 ಡೇಸು ಕ್ಯೂರಿಂಗಿಗೆ ಇಡ್ತಾ ಇದ್ದೀನಿ. ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ಕಟ್ ಮಾಡಿ ಯೂಸ್ ಮಾಡಿದ್ರೆ ತುಂಬ ಇರಿಟೇಷನ್ ಆಗ್ತಿದೆ ಸ್ಕಿನ್‌ಗೆ ಅಂತ. ಹೌದು, ಇದನ್ನು ನೀವು ರೆಡಿ ಆದ ತಕ್ಷಣ ಕಟ್ ಮಾಡಿದ ತಕ್ಷಣ ಯೂಸ್ ಮಾಡಬಾರ್ದು. ಇದಕ್ಕೆ ಕ್ಯೂರಿಂಗ್ ಪೀರಿಯಡ್ ಅಂತ ಇರುತ್ತೆ. ಸೊ 30 ಟು 40 ಡೇಸು. ಅದಾದಮೇಲೇ ನೀವು ಈ ಸೋಪನ್ನು ಯೂಸ್ ಮಾಡಬೇಕು. ಅಲ್ಲಿವರೆಗೆ ಯೂಸ್ ಮಾಡಬಾರ್ದು. ಅಲ್ಲಿವರೆಗೆ ನೀವು ಈ ಥರ ಕಟ್ ಮಾಡಿ ಅದನ್ನು ಕ್ಯೂರಿಂಗಿಗೆ ಒಂದು ಜಾಗದಲ್ಲಿ, ನೀಟಾಗಿರೋ ಒಂದು ಜಾಗದಲ್ಲಿ ಇಡಿ. ವೆಂಟಿಲೇಷನ್ಸ್ ಆಗ್ತಿರೋ ಜಾಗದಲ್ಲಿ ಇಡಿ. 40 ದಿನ ಆದಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು. pH ಟೆಸ್ಟ್ ಮಾಡೋದಾದರೆ pH ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಸಪೋಸ್ ಸೇಲ್ ಮಾಡಬೇಕು ಅಂದರೆ ಬಟರ್ ಶೀಟ್ ಅಂತ ಸಿಗುತ್ತೆ ಅದರಲ್ಲಿ, ಅಥವಾ ಸ್ಟ್ರೆಚ್ ಫೈಲ್ಸ್ ಅಂತ ಸಿಗುತ್ತೆ ಅದರಲ್ಲಿ ನೀವು ನೀಟಾಗಿ ಪ್ಯಾಕ್ ಮಾಡಿ ನಿಮ್ಮದು ಲೇಬಲ್ ಇದ್ದರೆ ಲೇಬಲ್ ಹಾಕಿ ಇದನ್ನು ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಒಳ್ಳೆಯ ರಿಸಲ್ಟ್ ಕೂಡ ಇದು ಸಿಗುತ್ತೆ. ನೋಡಿ ಈ ಥರ ಕಟ್ ಮಾಡಿ ಆದಮೇಲೆ ನಾನು 40 ಡೇ ಏನು ಮಾಡ್ತೀನಿ ಅಂದರೆ ಈ ಸೈಡಲ್ಲಿ ಎಕ್ಸ್ಟ್ರಾಸ್ ಎಲ್ಲ ಬಂದಿದೆಯಲ್ಲ ಅದನ್ನೆಲ್ಲ ಒಂದು ಸತಿ ನೀಟಾಗಿ ರಿಮೂವ್ ಮಾಡಿದಾಗ ಶೇಪು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿ ಕ್ಯೂರಿಂಗಿಗಿಟ್ಟು ಪ್ಯಾಕಿಂಗ್ ಮಾಡಿ ಇದನ್ನು ನಾವು ಸೇಲ್ ಮಾಡೋದು. ನಿಮಗೆ ಸೋಪ್ ಮೇಕಿಂಗ್ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಥವಾ ರೆಸಿಪಿ ಬೇಕು ಅಂದರೆ, ರೆಸಿಪಿ ಬೇಕು ಅಂದರೂ ಜಸ್ಟ್ ವಾಟ್ಸಪ್ಪಿಗೆ ರೆಸಿಪಿ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ರೆಸಿಪಿ ಕೊಡ್ತೀನಿ. ಸಪೋಸ್ ಯಾರಿಗಾದ್ರೂ ಕಲಿಬೇಕು ಅಂತ ಇಷ್ಟ ಇದ್ದವರು ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಾವು 24 ಅವರ್ ಕ್ಯೂರಿಂಗ್ ಮೆಥಡು ಕೂಡ ಹೇಳ್ಕೊಡ್ತೀವಿ. ಪ್ಲಸ್ಸು 40 ಡೇಸ್ ಕ್ಯೂರಿಂಗ್ ಮೆಥಡು ಕೂಡ ಹೇಳ್ಕೊಡ್ತೀವಿ. ನೀವು ಯಾವುದು ಕಲಿಬೇಕಂತ ಇಷ್ಟ ಇದೆ ಸೊ ಅದನ್ನು ನೀವು ಕಲಿಬೋದು. ಮತ್ತು ಕೋಲ್ಡ್ ಪ್ರೋಸೆಸ್ ಸೋಪಲ್ಲಿ ನ್ಯಾಚುರಲ್ ಆಗಿ ಗ್ಲಿಸರಿನ್ ಉತ್ಪಾದನೆ ಆಗೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಎಕ್ಸೆಸ್ ಆಫ್ ಆಯಿಲು ಹಾಳಾಗಲ್ಲ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ನೋಡಿ ನಾನು pH ಟೆಸ್ಟ್ ಮಾಡಿದ್ದೀನಿ. ಇದು ಅರೌಂಡು 8.59 ಇದೆ. ಈ ಕೋಲ್ಡ್ ಪ್ರೋಸೆಸ್ ಸೋಪಲ್ಲಿ ಹೇಗೆ ಅಂತಂದರೆ pH ಅರೌಂಡು 10 ತನಕ ಇರುತ್ತೆ.
7.5 ಇಂದ 10 ತನಕ. ಒಬ್ಬೊಬ್ಬರು pH ಕಡಿಮೆ ಮಾಡೋಕ್ಕೆ ಸಿಟ್ರಿಕ್ ಆಸಿಡ್ ಆ ಥರ ಎಲ್ಲ ಅಪ್ಲೈ ಮಾಡ್ತಾರೆ. ಬಟ್ ಅದರ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗೇನೆ 8.5 ಹಂಗೆ ಬಂದಿದೆ. ಮತ್ತು ನೀವು ಮಿಲ್ಕ್ ಅದೆಲ್ಲ ಯೂಸ್ ಮಾಡಿದಾಗ ಇನ್ನೂ ಸ್ವಲ್ಪ pH ಕಡಿಮೆ ಆಗ್ತದೆ. ಅಪ್ ಟು 10 ಇದ್ರೂ ನೀವು ಈ ಸೋಪ್ಗಳನ್ನು ಯೂಸ್ ಮಾಡ್ಬೋದು. ಬಟ್ ಕ್ಯೂರಿಂಗ್ ಆದಮೇಲೆ ನೀವು ಇದನ್ನು ಯೂಸ್ ಮಾಡಿ. ಅಲ್ಲಿವರೆಗೂ ಯೂಸು ಮಾಡಬೇಡಿ. ಸಪೋಸ್ ಸೇಲ್ ಮಾಡೋರಿದ್ದರೆ ಸೇಲ್ ಕೂಡ ಮಾಡಬೇಡಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಮಾಯ್ಶ್ಚರ್ ಸಿಗುತ್ತೆ ಸ್ಕಿನ್‌ಗೆ. ತುಂಬ ಡ್ರೈ ಅನಿಸಲ್ಲ ಈ ಸೋಪ್ಗಳನ್ನೆಲ್ಲ ಯೂಸ್ ಮಾಡಿದಾಗ. ಈ ಸೋಪ್ಗಳಲ್ಲಿ ಮಿಲ್ಕ್ ಯೂಸ್ ಮಾಡಿ ಮಾಡ್ಬೋದು, ಅಥವಾ ಪಪಾಯ ಯೂಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೆರೈಟೀಸ್ ಆಫ್ ಸೋಪ್ ಹೇಗೆ ಮಾಡ್ಬೋದು, ಈಗ ಪಪಾಯ ಪ್ಯೂರಿ ತಗೊಂಡು ಹೇಗೆ ಮಾಡ್ಬೋದು ಅನ್ನೋದೆಲ್ಲ ಹೇಳ್ಕೊಡ್ತೀನಿ. ಮತ್ತು ಮಿಲ್ಕಿಂದ ಹೇಗೆ ಮಾಡ್ಬೋದು, ಮತ್ತು ನಲಂಗ್ ಮಾವು ಸೋಪು ಹೇಗೆ ಮಾಡ್ತಾರೆ ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ನಿಮ್ಗೆ ಆರಾಮಾಗಿ ಅವಾಗ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ರೆಸಿಪಿ ಬೇಕಂದರೆ ಜಸ್ಟ್ ರೆಸಿಪಿ ಅಂತ ಹಾಕಿ ಕಾಲೆಲ್ಲ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.